ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಎಲ್ಲ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ವ್ಯೂವರ್ಸ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224 ಅಂತ. ಹಾಗೆ ಅದರ ಇನ್ಸ್ಟಾಗ್ರಾಮ್ ಐ ಡಿ, ಇನ್ಸ್ಟಾಗ್ರಾಮಿಗೆ ಹೋಗಿ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ನಮ್ಮ ಪೇಜ್ ಕೂಡ ಸಿಗುತ್ತೆ. ನಮ್ಮ ಪೇಜನ್ನು ಕೂಡ ಫಾಲೋ ಮಾಡ್ಬೋದು. ಏನೇ ಸಮಸ್ಯೆಗಳಿದ್ದರೂ ಕೂಡ, ಏನೇ ಡೌಟ್ಸ್ಗಳಿದ್ದರೂ ಕೂಡ ರಿಲೇಟೆಡ್ ಟು ಎನಿ ಚಾಪ್ಟರ್ಸ್ ಆರ್ ಎನಿ ಸಿಲೆಬಸ್ ಲೈಕ್ CBSE ಆಗಿರ್ಬೋದು, ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, 10th 11th 12th ಯಾವುದೇ ಡೌಟ್ಸ್ಗಳಿದ್ದರೂ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಓಕೆ, ಆರ್ ಎಲ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿಗೆ ನೀವು ಮೆಸೇಜ್ ಮಾಡಿದರೂ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಓಕೆ, ಇವತ್ತಿನ ವೀಡಿಯೋದಲ್ಲಿ ನಾವು 10ನೇ ತರಗತಿಯ 10th ಕ್ಲಾಸ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಚಾಪ್ಟರ್ನ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಚಾಪ್ಟರ್ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಇದರ 3 ಮಾರ್ಕ್ಸ್ ಕ್ವಶನ್ ತುಂಬ ಟಫ್ ಅಂತ ಅನ್ಸುತ್ತೆ. ಹೆಚ್ಚಿನ ಜನ ಸ್ಟೂಡೆಂಟಿಗೆ ಇದರಲ್ಲಿ ನೀವು ಮಿಸ್ ಆಗ್ತೀರಾ. ಸೊ ಇವತ್ತೇನು ಮಾಡ್ತೇನೆ ಅಂತ ಕೇಳಿದರೆ, ಅದಕ್ಕೋಸ್ಕರ ಇನ್ನು ಮುಂದೆ ಏನು ಮಾಡ್ತೇನೆ ಕೇಳಿದರೆ, ಪ್ರತಿ ವೀಡಿಯೋವನ್ನು 3 ಪಾರ್ಟಾಗಿ ಡಿವೈಡ್ ಮಾಡ್ತೇನೆ. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಅಂದರೆ ಎಕ್ಸಾಮಿಗೆ ಅದು 1+2+3ಗೆ ಬರೋದಾದರೆ ಒಂದು ವೀಡಿಯೋದಲ್ಲಿ ಖಾಲಿ 1 ಮಾರ್ಕ್ಸ್ ಇದು ಮಾಡ್ತೇನೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಫ್ರಮ್ 2019 ಟು 2024ವರೆಗೆ, ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್, ಸ್ಟೇಟ್ ಪ್ರಿಪ್ರೇಟ್ರಿ ಇದರದ್ದೆಲ್ಲ ಮಾಡ್ತೇನೆ. ಅದಾದ ನಂತರ 2 ಮಾರ್ಕ್ಸ್ ಇದು, ಆಮೇಲೆ 4 ಮಾರ್ಕ್ಸ್, ಎಲ್ಲದಕ್ಕೂ ಒಂದೊಂದು ವೀಡಿಯೋನ ಸಪ್ರೇಟಾಗಿ ಮಾಡ್ತಾ ಇದ್ದೇನೆ. ಆಯಿತಾ, ಇವತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ನ ಇದು ಮಾಡ್ತಾ ಇದ್ದೇನೆ. ಕ್ವಾಡ್ರಾಟಿಕ್ ಈಕ್ವೇಷನಿಂದ ಏನಾಗುತ್ತೆ ಅಂತ ಕೇಳಿದರೆ ಸ್ಟೂಡೆಂಟ್ಸು, 2023 ಮಾಡೆಲ್ ಕ್ವಶನ್ ಪೇಪರ್ನ ನಾವು ಅಬ್ಸರ್ವ್ ಮಾಡಿದರೆ 2023ಯಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ 6 ಮಾರ್ಕ್ಸಿಗೆ ಬಂದಿದೆ, ಪ್ರಿಪ್ರೇಟ್ರಲ್ಲಿ 7 ಮಾರ್ಕ್ಸಿಗೆ ಬಂದಿದೆ, ಬೋರ್ಡಲ್ಲಿ 6 ಮಾರ್ಕ್ಸಿಗೆ ಬಂದಿದೆ, ಸಪ್ಲಿಮೆಂಟ್ರಲ್ಲಿ 7 ಮಾರ್ಕ್ಸಿಗೆ ಬಂದಿದೆ. ಅಂದರೆ ಆಲ್ಮೋಸ್ಟ್ ಆಲ್ ಇದು ಕ್ವಶನ್ ಪೇಪರ್ ಏನಾಗುತ್ತೆ, ಬೋರ್ಡ್ ಅನ್ನೋದು ಮಾಡೆಲ್ ಕ್ವಶನ್ ಪೇಪರ್ನ ಯಾವತ್ತೂ ಹೆಚ್ಚಿನ ಚಾಪ್ಟರ್ ನೋಡಿದರೆ ಬೋರ್ಡ್ ಅನ್ನೋದು ಮಾಡೆಲ್ ಕ್ವಶನ್ ಪೇಪರ್ನೇ ಫಾಲೋ ಮಾಡ್ತಾ ಇರುತ್ತೆ. ಆಯಿತಾ, ಪ್ರಿಪ್ರೇಟ್ರಲ್ಲಿ 1 ಮಾರ್ಕ್ಸ್ ಆಚೆ ಈಚೆ ಕೊಟ್ಟು ಚೇಂಜ್ ಮಾಡ್ತಾರೆ. ಬಟ್ ಸ್ಟಿಲ್ ಆಲ್ಮೋಸ್ಟ್ ಹೆಚ್ಚಿನ ಚಾಪ್ಟರ್ಲಿ ನೋಡಿದರೆ ಬೋರ್ಡ್ ಮತ್ತು ಮಾಡೆಲ್ ಎರಡು ಸೇಮ್ ಇರುತ್ತೆ. ಆಯಿತಾ, ಮಾಡೆಲ್ ಏನು ಕೊಟ್ಟಿರ್ತಾರೆ ನೋಡಿ, ಅದೇ ಕ್ವಶನ್ ಪೇಪರ್ ಬೋರ್ಡಲ್ಲಿ ಆಲ್ಮೋಸ್ಟ್ ಅದೇ ಟೈಪ್ ಬರುತ್ತೆ, ಅದೇ ಕ್ವಶನ್ ಬರೋದಿಲ್ಲ. ಕ್ವಶನ್ಸ್ ಕೆಲವೆಲ್ಲ ರಿಪೀಟ್ ಆಗುತ್ತೆ, ಆ ಟೈಪ್ ಕ್ವಶನ್ಸ್ ಪಕ್ಕ ಬರುತ್ತೆ. ಆಯಿತಾ, ಟೋಟಲ್ 6 or 7 ಮಾರ್ಕ್ಸ್ ಪಕ್ಕ ಫಿಕ್ಸ್ ಕ್ವಶನ್ ಇದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಸ್ಟೂಡೆಂಟ್ಸ್. ಅಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಆರಾಮ್ಸೆ ಮಾಡ್ಬೋದು, 3 ಮಾರ್ಕ್ಸ್ ಸ್ವಲ್ಪ ಟಫ್ ಆಗ್ಬೋದು. ಬಟ್ ಟಫ್ ಅಂತ ಏನಿಲ್ಲ, ಪ್ರಾಕ್ಟೀಸನ್ನು ಮಾಡಿದರೆ ಖಂಡಿತ ಅದು ಬರುತ್ತೆ. ಆಯಿತಾ, ಈಗ ನೋಡಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಒಂದಿಷ್ಟು ಫಾರ್ಮುಲಾಗಳನ್ನು ಲಿಸ್ಟ್ ಮಾಡಿದ್ದೇನೆ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, ಇದು 1 ಮಾರ್ಕ್ಸಿಗೆ ಬೇಕು, ಇದು 1 ಮಾರ್ಕಿಗೆ ಇದು ಬೇಕೇ ಬೇಕು. ax² + bx + c = 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕೇಳ್ತಾರೆ. ಇದನ್ನು 2 ಟೈಮ್ಸ್ ಕೇಳಿದ್ದಾರೆ, ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ. ax² + bx + c = 0, ವೇರ್ a is not equals to 0 ಅಂತ ಬರೆದ್ರೆ ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೇಳ್ತಾರೆ. ಇದು 1 ಮಾರ್ಕ್ ಕ್ವಶನಲ್ಲಿ ಕೇಳ್ತಾರೆ ಸ್ಟೂಡೆಂಟ್ಸ್. ಇದಾದಮೇಲೆ ಟು ಫೈಂಡ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್, 100% ಇದು ಕೇಳ್ತಾರೆ. ಟು ಫೈಂಡ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾ ಏನು ಹೇಳಿ, x = -b + or -b² - 4ac / 2a. ಇದು 2 ಮಾರ್ಕ್ಸಲ್ಲಿ ಇದ್ರ ಬೇಸಿಸ್ ಮೇಲೆ 100% ಕ್ವಶನ್ ಕೇಳ್ತಾರೆ. ಆಯಿತಾ, ಇದು 100% ಪಕ್ಕ ಶಾರ್. ಓಕೆ, ನೆಕ್ಸ್ಟ್ ಒಂದೇ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಈ ಡಿಸ್ಕ್ರಿಮಿನೆಂಟ್ನ ಇಲ್ಲೂ ಕೇಳ್ಬೋದು, ಆರ್ ಎಲ್ಸ್ ಇಲ್ಲೂ ಕೇಳ್ಬೋದು, 2 ಮಾರ್ಕ್ಸಿಗೂ ಕೇಳ್ಬೋದು. ಡಿಸ್ಕ್ರಿಮಿನೆಂಟ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಡೆಲ್ಟಾ = b² - 4ac. ಓಕೆ, ಸೊ ಆಮೇಲೆ ನೇಚರ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಕೇಳಿದ್ರೆ ಏನು ಮಾಡ್ತೀರಾ, b² - 4ac = 0. ಒಂದು ವೇಳೆ ನೀವು ಇಲ್ಲಿ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡ್ತೀರಲ್ಲ, b² - 4ac ಏನು ವ್ಯಾಲ್ಯೂ ಮಾಡ್ತೀರಲ್ಲ, ಇದು 0 ಆಗಿದ್ರೆ ಆನ್ಸರ್ ಇದು 0 ಬಂದರೆ, b² - 4ac ನೀವು ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿ ಆದಮೇಲೆ ಆನ್ಸರ್ 0 ಬಂದರೆ ಅದ್ರ ಮೀನಿಂಗ್ ಏನಂತ ಕೇಳಿದ್ರೆ ರೂಟ್ಸ್ ಆರ್ ಈಕ್ವಲ್ ಅಂತ ಅರ್ಥ, ಈಕ್ವಲ್ ರೂಟ್ಸ್ ಅಂತ ಅರ್ಥ. ಅದೇ ನಿಮಗೆ b² - 4ac ಇಸ್ ಪಾಸಿಟಿವ್ ನಂಬರ್ ಬಂದರೆ, ಪಾಸಿಟಿವ್ ಅಂದರೆ ಏನು, ಗ್ರೇಟರ್ ದೆನ್ 0 ಬಂದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಒಂದು ವೇಳೆ b² - 4ac ಅನ್ನು ಸಿಂಪ್ಲಿಫೈ ಮಾಡ್ತೀರಾ ವಿಚ್ ಇಸ್ ಲೆಸ್ ದೆನ್ 0 ಬಂದರೆ, ಅದು ನೆಗೆಟಿವ್ ನಂಬರ್ಸ್ ಬಂದರೆ ಆನ್ಸರ್ ರೂಟ್ಸ್ ಆರ್ ನಾಟ್ ರಿಯಲ್. ಯಾಕಂತ ಕೇಳಿದ್ರೆ ಆನ್ಸರ್ ನೆಗೆಟಿವ್ ಬಂದಿರತ್ತಲ್ಲ, ಅದಕ್ಕೆ ರೂಟ್ಸ್ ರಿಯಲ್ ಅಲ್ಲ ಅಂತ ಹೇಳ್ತಾರೆ. ಅದೇ ಪಾಸಿಟಿವ್ ಬಂದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್, ಅದು = 0 ಅಂತ ಬಂದರೆ ರೂಟ್ಸ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಇದಿಷ್ಟು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ 2 ಮಾರ್ಕ್ಸ್ 100% ಕ್ವಶನ್, 1 ಮಾರ್ಕ್ ಕ್ವಶನ್ ಯಾವುದು ಬರ್ಬೋದು, ಮೇ ಬಿ ಇದ್ರ ಮೇಲೂ ಬರ್ಬೋದು, ಆರ್ ಎಲ್ಸ್ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳ್ಬೋದು, ಆರ್ ಎಲ್ಸ್ ಬೇರೆ ಎಕ್ಸ್ಟ್ರಾ ಇಕ್ವೇಷನ್ನ ಕೊಟ್ಟು ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಅಂತೇಳಿ ಕೇಳ್ಬೋದು. ಆಯಿತಾ, ಇದಿಷ್ಟು ಫಾರ್ಮುಲಾ ವೆರಿ ಇಂಪಾರ್ಟೆಂಟ್, ಈ ಫಾರ್ಮುಲಾವನ್ನು ಕಲ್ತ್ಕೊಳ್ಳಿ. ಆಯಿತಾ, ಈಗ ನಾನು ಡೈರೆಕ್ಟ್ 1 ಮಾರ್ಕ್ಸ್ ಕ್ವಶನಿಗೆ ಹೋಗ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಈ ವಿಡಿಯೋದಲ್ಲಿ ಖಾಲಿ 1 ಮಾರ್ಕ್ಸಿಗೆ ಮಾತ್ರ ಮಾಡ್ತಾ ಇದ್ದೇನೆ, ಯಾಕಂತ ಕೇಳಿದರೆ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಮತ್ತು ತುಂಬ ಹೆವಿ ಅಂತ ಅನಿಸ್ಬಾರ್ದು ಅಂತ 1 ಮಾರ್ಕಿಗೆ ಕೇಳ್ತೇನೆ. ಅಂದರೆ ಯಾಕಂತ ಕೇಳಿದ್ರೆ ನಿಮಗೆ ತುಂಬ ಮಾಡಿದಾಗ ನೀವು ಹೇಳ್ತೀರೋ ಸರ್ ಒಂದೇ ವೀಡಿಯೋ 30 ಮಿನಿಟ್ಸ್ಗಿಂತ ಜಾಸ್ತಿ ಇದ್ದರೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನನಗೆ ಫೀಡ್ಬ್ಯಾಕ್ ಬಂತು. ಸೊ ಅದಕ್ಕೋಸ್ಕರ ಅದನ್ನು 20 to 30 ಮಿನಿಟ್ಸಿಗೆ ಮತ್ತೆ ರಿಸ್ಟ್ರಿಕ್ಟ್ ಮಾಡೋ ಟ್ರೈ ಮಾಡ್ತಾ ಇದ್ದೇನೆ. ಓಕೆ, ಫಸ್ಟ್ ಕ್ವಶನ್ನ ಮಾಡ್ತಾ ಇದ್ದೇನೆ. ಇದು 1 ಮಾರ್ಕ್ಸ್ ಕ್ವಶನ್ನು, 1 ಮಾರ್ಕ್ ಇದು.
ಫಸ್ಟ್ ಕ್ವಶನ್ ನೋಡಿ, ಫಸ್ಟಿಗೆ ಕ್ವಶನನ್ನು ನೋಡ್ಕೊಳ್ಳಿ. ಎಕ್ಸ್ಪ್ರೆಸ್ ದ ಇಕ್ವೇಷನ್ನ ಕೊಟ್ಟಿದ್ದಾರೆ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಇದು ಸ್ಟ್ಯಾಂಡರ್ಡ್ ಅಂತ ಅರ್ಥ ಇದ್ರ ಮೀನಿಂಗು STD ಅಂತ ಬರೆದಿದ್ದೇನೆ. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಲಿಕ್ಕೆ ಕೇಳಿದ್ದಾರೆ ಅಷ್ಟೇ. ಕ್ವಾಡ್ರಾಟಿಕ್ ಇಕ್ವೇಷನ್ನ ಯಾವುದರಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಲಿಕ್ಕೆ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ, x ಇಂಟು 2 + x = 3. ಮತ್ತೊಂದು ಸ್ಟೂಡೆಂಟ್ಸ್ ಕ್ವಶನನ್ನು ಕರೆಕ್ಟ್ ಪರ್ಫೆಕ್ಟ್ ಓದ್ಕೊಳ್ಳಿ, ಗಡಿಬಿಡಿ ಮಾಡ್ಕೊಳ್ಬೇಡಿ. x ಇಂಟು 2 + x = 3. ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಹೇಳಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ ಏನಂತ ಹೇಳಿದ್ದೆ ನಾನು, ax² + bx + c = 0 ಅಲ್ವಾ. ಅಂದರೆ ಫಸ್ಟಿಗೆ ಯಾವ ಟರ್ಮ್ ಬರಬೇಕು, x² ಟರ್ಮ್ ಬರಬೇಕು, ಆಮೇಲೆ x ಟರ್ಮ್ ಬರಬೇಕು, ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ ಬರಬೇಕಲ್ವಾ. ಈ ಥರ ಬಂದರೆ ಅದನ್ನು ಏನಂತ ಕರೀತಾರೆ, ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಫಾರ್ಮ್. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ವಾ ಕ್ವಾಡ್ರಾಟಿಕ್ ಇಕ್ವೇಷನ್ ಇದು. ಅಂದರೆ ಫಸ್ಟಿಗೆ x² ಟರ್ಮ್ ಬರಬೇಕು. ಬಟ್ ಇದರಲ್ಲಿ ಯಾವುದರಲ್ಲೂ x² ಟರ್ಮ್ ಇಲ್ಲ ಅಲ್ವಾ. ಬಟ್ ಬ್ರ್ಯಾಕೆಟ್ ಕೊಟ್ಟಿದ್ದಾರೆ ಅಂದರೆ ಮೀನಿಂಗ್ ಫಸ್ಟ್ ನೀವು ಮಲ್ಟಿಪ್ಲೈ ಮಾಡಬೇಕು. ಬ್ರ್ಯಾಕೆಟ್ನ ಔಟ್ಸೈಡ್ ಇರೋದನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿ. ಇದು 2x ಆಗುತ್ತಾ, ಸರಿಯಾ. ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಪ್ಲಸ್ಸೇ ಇರೋದು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆಗುತ್ತೆ. x ಇಂಟು x ಏನು, x² = 3. ಏನೂ ಮಾಡಲಿಲ್ಲ, ಒಳಗಡೆ ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಬ್ರ್ಯಾಕೆಟನ್ನು ಸಿಂಪ್ಲಿಫಿಕೇಷನ್ ಮಾಡಲಿಕ್ಕೋಸ್ಕರ ಮಲ್ಟಿಪ್ಲೈ ಮಾಡಿದ್ದೀರಾ ಅಷ್ಟೇ. ನಾನು ಏನು ಹೇಳಿದೆ, ಫಸ್ಟಿಗೆ ಯಾವತ್ತೂ x² ಟರ್ಮ್ ಇರಬೇಕು. ಇಲ್ಲಿ ಯಾವುದು x² ಟರ್ಮ್, ಖಾಲಿ x² ಇರೋದಲ್ವಾ, ವಿತ್ ಪ್ಲಸ್ ಸೈನ್ ಇದೆ, ಏನು ಚೇಂಜಸ್ ಮಾಡೋದು ಬೇಡ. ಅದಾದಮೇಲೆ ಯಾವ ಟರ್ಮ್ ಇರಬೇಕು, x ಟರ್ಮ್. ಇಲ್ಲಿ ನೋಡಿ x ಟರ್ಮ್ ಇಲ್ಲಿಲ್ವಾ, ಅದ್ರ ಸೈನ್ ಇದ್ರೆ ಎದುರುಗಡೆ ಏನೂ ಇಲ್ಲ ಅಂದರೆ ಪ್ಲಸ್ ಅಂತ ಅರ್ಥ ಅಲ್ವಾ, +2x. ಅದಾದಮೇಲೆ ಕಾನ್ಸ್ಟೆಂಟ್ ಇರಬೇಕು. ಕಾನ್ಸ್ಟೆಂಟ್ ಅಂದರೆ ಯಾವುದಾದ್ರೂ ನಂಬರ್. ಇಲ್ಲಿ ನಂಬರ್ ಇದೆ, ಬಟ್ ಅದು ಎಲ್ಲಿದೆ, ಈಕ್ವಲಿಂದ ಈಚೆಗಡೆ ಇದೆ. ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಕಾರ ಅದು ಈಕ್ವಲಿಂದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರಬೇಕಲ್ಲ, ಬಟ್ ಇದು ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆಯಲ್ಲ. ಇದ್ರ ಎದುರುಗಡೆ ಏನೂ ಸೈನ್ ಇಲ್ಲ ಅಂದರೆ ಪ್ಲಸ್, ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ ಏನಾಗುತ್ತೆ, -3 ಅಲ್ವಾ, = 0. ಇದು ನಿಮ್ಮ ಸ್ಟ್ಯಾಂಡರ್ಡ್. x² + 2x - 3 = 0. ಓಕೆ, ಇದು ನಿಮ್ಮದು ಬೋರ್ಡ್ 2023 ಲಾಸ್ಟ್ ಇಯರ್ ಬೋರ್ಡಲ್ಲಿ ಕೇಳಿದಂಥ ಕ್ವಶನ್ ಆಯಿತಾ. ಸೆಕೆಂಡ್ ಕ್ವಶನಿಗೆ ಹೋಗ್ತೇನೆ ಸ್ಟೂಡೆಂಟ್ಸು. ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ ನನ್ನ ಹತ್ರ. ಸೆಕೆಂಡ್ ಕ್ವಶನ್, ಫೈನ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಅಂತ ಕೇಳಿದ್ದಾರೆ. ಕ್ವಶನ್ ಕೇಳಿದ್ದು ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ ಅಲ್ವಾ. ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಯಾವುದಕ್ಕೆ ಇಕ್ವೇಷನ್ ಕೊಟ್ಟಿದ್ದಾರೆ ಏನಂತ, x² - 5x + 1 = 0 ಅಲ್ವಾ. ಕ್ವಶನ್ ಕೇಳಿದ್ದವರು ಇದ್ರದ್ದು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಇದು ಡಿಸ್ಕ್ರಿಮಿನೆಂಟ್ ಅಂತ ಹೇಳಿದಾಗ ಫಸ್ಟ್ ಫಾರ್ಮುಲಾ ಬರೀನಿ, ಡೆಲ್ಟಾ = b² - 4ac ಅಲ್ವಾ. ಸೊ ಫಾರ್ಮುಲಾದ ಪ್ರಕಾರ ನಮ್ಗೆ ಏನು ಬೇಕು, b ಬೇಕು, a ಬೇಕು ಮತ್ತು c ಬೇಕು. ಇವು 3 ಟರ್ಮ್ಸ್ಗಳು ಬೇಕಲ್ಲ ಕರೆಕ್ಟ್ ಫಾರ್ಮುಲಾದ ಪ್ರಕಾರ. ಈ ABCನ ಹೇಗೆ ಫೈಂಡ್ ಔಟ್ ಮಾಡೋದು, ನಾವು ಕೊಟ್ಟಿರೋ ಇಕ್ವೇಷನನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿ ನೋಡೋಣ. ಇಲ್ಲಿ ನೋಡಿ, x² - 5x + 1 = 0. ಆಲ್ರೆಡಿ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಲ್ವಾ, ax² + bx + c ಫಾರ್ಮಲ್ಲಿ ಇದೆಯಲ್ವಾ. ನೋಡಿ ನಾನಿಲ್ಲಿ ಕಂಪೇರ್ ಮಾಡ್ತೇನೆ, ax² + bx + c = 0 ಫಾರ್ಮಲ್ಲಿದೆ. ಇಲ್ಲಿ ನೋಡಿ x² ಪ್ಲೇಸಲ್ಲಿ x² ಇದೆ ಅಲ್ವಾ. ಬಟ್ a ಪ್ಲೇಸಲ್ಲಿ ಇಲ್ಲಿ ಏನೂ ಇಲ್ಲ ಅಂದರೆ ಮೀನಿಂಗ್ ಏನು ಹೇಳಿ, 1 ಅಂತ ಅರ್ಥ. ಇಲ್ಲಿ x ಪ್ಲೇಸಲ್ಲಿ x ಹಾಗೆ ಇದೆ, ಬಟ್ b ಪ್ಲೇಸಲ್ಲಿ ಏನಿದೆ, ಇಲ್ಲಿ -5 ಇದೆ. ವೆರಿ ಇಂಪಾರ್ಟೆಂಟ್, ಇಲ್ಲಿ +1 ಇರೋದು, ಬಟ್ ನಾನು ಪ್ಲಸ್ಸನ್ನು ಹೇಳಬೇಕಾದ ಅಗತ್ಯ ಇಲ್ಲ ಅಲ್ವಾ, ಅದಕ್ಕೆ ಹೇಳ್ತಾ ಇಲ್ಲ ಅಷ್ಟೇ. c ಪ್ಲೇಸಲ್ಲಿ ಏನಿದೆ, ಇಲ್ಲಿ +1 ಇದೆ. ಸೊ a ಅಂದರೆ ಏನಾಯಿತು, +1. b ಅಂದರೆ ಏನಾಯಿತು, ಸಾರಿ ಇದು b ಅಲ್ವಾ, ಸಾರಿ ಇದು ನಾನು ಒಂದು ಐಡಿಯಾ ಮಾಡ್ತೇನೆ, ಇದನ್ನು a ಅಂತ ಬರುತ್ತೇನೆ, ಇಲ್ಲಿ b ಬರೀತೇನೆ. ಓಕೆ, a ಅಂದರೆ +1 ಗೊತ್ತಾಯ್ತಾ, b ಅಂದರೆ ಏನಿಲ್ಲಿ -5, c ಅಂದರೆ ಏನು 1. ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಕ್ಕೆ. ಡೆಲ್ಟಾ = b² ಅಂದರೆ ಏನು ಹೇಳಿ, -5² - 4 ಇಂಟು a ಅಂದರೆ 1 ಅಲ್ವಾ, c ಅಂದರೆ 1 ಅಲ್ವಾ. ಮತ್ತೊಂದು ನೆನಪಿಟ್ಕೊಳ್ಳಿ, ಸ್ಕ್ವೇರ್ ಮಾಡುವಾಗ ಅಥವಾ ಯಾವುದ್ರದ್ದೇ ಒಂದು ನಂಬರ್ನ ಪವರ್ ಈವನ್ ನಂಬರ್ ಇದ್ದರೆ, ಈ ನಂಬರ್ ನೆಗೆಟಿವ್ ಆಗಿದ್ದರೂ ಕೂಡ ಆನ್ಸರ್ ಪ್ಲಸ್ಸೇ ಬರುತ್ತೆ. ನಂಬರ್ನ ಪವರ್ ಈವನ್ ನಂಬರ್ ಆಗಿದ್ದರೆ 2 is ಈವನ್ ನಂಬರ್ ಅಲ್ವಾ. ಸೊ ಆನ್ಸರ್ 5² ಅಂದರೆ ಮೀನಿಂಗ್ ಏನು ಹೇಳಿ, 5 × 5 ಅಂತ ಅರ್ಥ, 25. ಡೈರೆಕ್ಟ್ ಪ್ಲಸ್ ಬರೆದ್ಬೇಡಿ, ಯಾಕಂದರೆ ಮೈನಸ್ ಹೋಗುತ್ತೆ, ಯಾಕಂದರೆ -* -+ ಆಗುತ್ತೆ. -4 × 1 4 ಇದು 4 ಬರುತ್ತಲ್ಲ. 25 - 4 ಏನು 21. ಅಂದರೆ ಡೆಲ್ಟಾ ವ್ಯಾಲ್ಯೂ ಏನಾಯ್ತು, ಇಲ್ಲಿ 21 ಆಯಿತು. ಸರಿಯಾ, ಡೆಲ್ಟಾ ವ್ಯಾಲ್ಯೂ 21 ಆಗಿದೆ ಅಂತ ಹೇಳಿದರೆ ಕ್ವಶನ್ ಎಂತ ಕೇಳಿದವರು, ಫೈನ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಅಂದಿದ್ದಾರೆ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ 21 ಅಷ್ಟೇ. ಅಲ್ಲಿ ನೇಚರ್ ಆಫ್ ದ ರೂಟ್ಸ್ ಬರೀನಿ, ಏನೂ ಕೇಳಲಿಲ್ಲ. ಯಾಕಂತ ಕೇಳಿದರೆ 1 ಮಾರ್ಕ್ಸ್ ಕ್ವಶನ್. ಅದೇ ನೇಚರ್ ಆಫ್ ದ ರೂಟ್ಸ್ ಕೇಳಿದರೆ ಏನು ಮಾಡ್ತಿದ್ರಿ ನೀವು, ಈ ಫಾರ್ಮುಲಾಕ್ಕೆ ಕಂಪೇರ್ ಮಾಡ್ತಾ ಇದ್ದಿದ್ರಿ. ಡೆಲ್ಟಾ ವ್ಯಾಲ್ಯೂ ಇದು b² - 4ac ಅಂದರೆ ಇದೇ ಡೆಲ್ಟಾ, b² - 4ac ಅಂದರೆ ಡೆಲ್ಟಾ ವ್ಯಾಲ್ಯೂ >0 ಇದ್ದರೆ, >0 ಅಂದರೆ ಮೀನಿಂಗ್ ಏನು ಹೇಳಿ, ಪಾಸಿಟಿವ್ ನಂಬರ್ ಬಂದರೆ ಏನಂತ ಹೇಳ್ತಾರೆ, ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್.
ಇದಕ್ಕೆ ಈ ಇಕ್ವೇಷನಿಗೆ ರಿಯಲ್ ಮತ್ತು ಡಿಸ್ಟಿಂಕ್ಟ್ ರೂಟ್ಸ್ ಇದೆ ಅಂತ ಮೀನಿಂಗ್ ಅಷ್ಟೇ. ಓಕೆ, ಸೊ ಅರ್ಥ ಆಯಿತು ಅಂದ್ಕೊಳ್ತೇನೆ, ಏನು ಡೌಟ್ ಇಲ್ಲ ಅಲ್ವಾ? ಈಗ ಥರ್ಡ್ ಕ್ವಶನಿಗೆ ಹೋಗ್ತಾ ಇದ್ದೇನೆ, 1 ಮಾರ್ಕ್ಸ್ ಕ್ವಶನಲ್ಲಿ. ಥರ್ಡ್ ಕ್ವಶನ್ ಏನಿದೆ ಅಂತ ಕೇಳಿದರೆ, x into x plus 1, okay, x into x plus 1 is equals to 5 is a, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಬಂದದ್ದು. x into x plus 1 is equals to 5 is a. ಕ್ವಶನ್ ನೋಡಿ, ಇದು ಲೀನಿಯರ್ ಇಕ್ವೇಷನಾ, ಕ್ವಾಡ್ರಾಟಿಕ್ ಇಕ್ವೇಷನಾ, ಕ್ಯೂಬಿಕ್ ಇಕ್ವೇಷನಾ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕೇಳ್ತಾ ಇದ್ದಾರೆ. ನೋಡೋಣ, ಸಿಂಪ್ಲಿಫಿಕೇಷನ್ ಮಾಡೋಣ. ಸಿಂಪ್ಲಿಫೈ ಮಾಡೋದಂದ್ರೆ ಏನು? ನಾನು ಆವಾಗಿಂದ ಹೇಳಿದ್ದೆ ಅಲ್ವಾ, ಇದನ್ನು ಬ್ರ್ಯಾಕೆಟ್ ಅಂತ ಇದ್ದರೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1 ಏನಾಗುತ್ತೆ? ಎಕ್ಸ್ ಆಗುತ್ತೆ. ಇಲ್ಲಿ ಈಸ್ ಈಕ್ವಲ್ಸ್ ಟು 5 ಇತ್ತಾ? 5ಅನ್ನು ಈಚೆ ಕಡೆ ತೊಗೊಂಡು ಬನ್ನಿ. ಯಾಕೆ 5ಅನ್ನು ಈಚೆ ತೊಗೊಂಡು ಬಂದು ಗೊತ್ತಿದೆಯಲ್ಲ? ಈಗ ಈಸ್ ಈಕ್ವಲ್ಸ್ ಟು 0 ಅಂತ ಬರೀನಿ. ಯಾಕೆ ಹೇಳಿ? ನೀವು ಯಾವತ್ತೂ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. ax² + bx + c ಈಸ್ ಈಕ್ವಲ್ಸ್ ಟು 0. ಈ ಫಾರ್ಮಿಗೆ ಬಂತಾ? ಈ ಫಾರ್ಮಿಗೆ ಬಂದರೆ ಇದನ್ನು ಏನಂತ ಕರೀತಾರೆ? ಕ್ವಾಡ್ರಾಟಿಕ್ ಅಲ್ಲ? ಕ್ವಾಡ್ರಾಟಿಕ್ ಇಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಹೇಳಿ? ax² + bx + c ಈಸ್ ಈಕ್ವಲ್ಸ್ ಟು 0. ಇಲ್ಲಿ ಎ ಪ್ಲೇಸಲ್ಲಿ ಏನು ಇಲ್ಲ, 1 ಬಿಡಿ. 1x² + x - 5 ಈಸ್ ಈಕ್ವಲ್ಸ್ ಟು 0. ಕ್ವಾಡ್ರಾಟಿಕ್ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಇದ್ರ ಪವರ್ ನೋಡಿ 2 ಇದೆಯಲ್ಲ, ಅದಕ್ಕೆ 2 ಕ್ವಾಡ್ರಾಟಿಕ್ ಅಂತ ಆಗುತ್ತೆ. ಪವರ್ 3 ಅಂತ ಬಂದಿದ್ರೆ ಅದನ್ನು ಕ್ಯೂಬಿಕ್ ಅಂತ ಹೇಳ್ಬೋದಿತ್ತು. ಪವರ್ ಏನೂ ಬರದೇ ಇದ್ದಿದ್ರೆ, ಲೈಕ್ ಇದು ಬರಲಿಲ್ಲ ಅಂತ ಹೇಳ್ಸ್ಕೊಳ್ಳಿ, ಖಾಲಿ x - 5 ಬಂದಿದ್ದರೆ ಅದನ್ನು ಲೀನಿಯರ್ ಅಂತ ಕರಿಬೋದಿತ್ತು. ಓಕೆ, ಪವರ್ 2 ಇದ್ದರೆ ಕ್ವಾಡ್ರಾಟಿಕ್, ಪವರ್ 3 ಇದ್ದರೆ ಕ್ಯೂಬಿಕ್, ಏನು ಪವರ್ 1 ಇದ್ದರೆ ಅದನ್ನು ಲೀನಿಯರ್ ಅಂತ ಕರೀತಾರೆ. ಓಕೆ, ಸೊ ಬಟ್ ಇದು ಯಾವುದಾಗಿದೆ? ಕ್ವಾಡ್ರಾಟಿಕ್ ಆಗಿದೆ. ಅದಕ್ಕೆ ಏನು ಮಾಡಿದ್ರಿ? ಸಿಂಪ್ಲಿಫಿಕೇಶನ್ ಮಾಡಿದ್ರಿ. ಸಿಂಪಲ್ ಅಲ್ಲ? ಓಕೆ, ಈಗ ನೆಕ್ಸ್ಟ್ 4th ಕ್ವಶನ್ ನೋಡಿ. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದು ಸ್ಟೂಡೆಂಟ್ಸು. ಇದು ಸಪ್ಲಿಮೆಂಟ್ರಿ 2023 ಇದು ಸಪ್ಲಿಮೆಂಟ್ರಿ 2022 ಇದು ಬೋರ್ಡ್, ಇದು 2022 ಬೋರ್ಡ್ ಎಕ್ಸಾಮ್ ಇದಿದು. ಅಲ್ಲ ಸಾರಿ, ಇದು ಸಪ್ಲಿಮೆಂಟ್ರಿ 2023 2 ಕ್ವಶನ್ ಕೇಳಿದ್ದಾರೆ. ಓಕೆ, ಇದು ನೋಡಿ ಸಪ್ಲಿಮೆಂಟ್ರಿ 2022. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಕ್ವಾಡ್ರಾಟಿಕ್ ಇಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮನ್ನು ಬರಲಿಕ್ಕೆ ಕೇಳಿದ್ದಾರೆ ಅಲ್ವಾ? ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಏನಾಗುತ್ತೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್? ಆವಾಗಲೇ ಹೇಳಿದೆಯಲ್ಲ, ax² + bx + c ಈಸ್ ಈಕ್ವಲ್ಸ್ ಟು 0. ಇದೆ ಅಲ್ವಾ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್? ax² + bx + c ಈಸ್ ಈಕ್ವಲ್ಸ್ ಟು 0. ಸರಿಯಾ? ಇದು ಸಾರಿ 5ನೇ ಕ್ವಶನ್ ಇದು. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ 4ನೇದು. 5ನೇದು ನೋಡಿ ಕ್ವಶನ್ ಪುನಃ. 5th ಕ್ವಶನ್, ದ ಸ್ಟ್ಯಾಂಡರ್ಡ್ ಫಾರ್ಮ್. ಇದನ್ನು ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಫಾರ್ಮುಲಾ ಬರೆದಿಡೋದಲ್ಲ, ಯಾಕಂದರೆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಏನೋ ಇಕ್ವೇಷನ್ ಕೊಟ್ಟಿದ್ದಾರೆ ಅಲ್ಲಿ, ಏನಂತ? 2x² ಈಸ್ ಈಕ್ವಲ್ಸ್ ಟು x - 7. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋದಂದರೆ ನಾನು ಏನಂತ ಹೇಳಿದ್ದೆ? ಫಸ್ಟಿಗೆ ax² ಟರ್ಮ್ ಇರಬೇಕು, ಆಮೇಲೆ bx ಟರ್ಮ್ ಇರಬೇಕು, ಆಮೇಲೆ c ಟರ್ಮ್ ಇದ್ದು ಈಕ್ವಲ್ಸ್ ಟು 0 ಬಂದರೆ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಅಂತ ಅರ್ಥ. ಇಲ್ಲಿ ax² ಟರ್ಮ್ ಇದೆ, ಕರೆಕ್ಟ್. ಅದಾದಮೇಲೆ x ಟರ್ಮ್ ಇರಬೇಕಿತ್ತು, ಬಟ್ x ಟರ್ಮ್ ಆಚೆಗಡೆ ಇದೆ. ಎಲ್ಲಿದೆ? ಈಕ್ವಲ್ಸಿಂದ ರೈಟ್ ಹ್ಯಾಂಡ್ ಸೈಡ್ ಇದೆ. ಈ ಪ್ಲಸ್ ಎಕ್ಸನ್ನು ಈಚೆ ಕಡೆ ತೊಗೊಂಡು ಬಂದರೆ ಏನಾಗುತ್ತೆ? -x ಆಗುತ್ತೆ. -7 ಈಚೆ ಕಡೆ ತೊಗೊಂಡು ಬಂದರೆ ಏನಾಗುತ್ತೆ? +7 ಆಗುತ್ತೆ. ಈಸ್ ಈಕ್ವಲ್ಸ್ ಟು 0. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ವಾ ನೋಡಿ? ax² ಪ್ಲಸ್ ಮೈನಸ್ ಅದ್ರ ಬಗ್ಗೆ ಟೆನ್ಷನ್ ತಗೊಬೇಡಿ, bx + c ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಷ್ಟೇ. ಅಂದರೆ ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಮೇಲೆ ಹೆಚ್ಚಿನ ಕ್ವಶನ್ ಕೇಳಿದ್ದಾರೆ. ಅದು ಬಿಟ್ಟರೆ ಸಿಂಪ್ಲಿಫಿಕೇಶನ್ ಕೊಟ್ಟಿದ್ದಾರೆ ಅಷ್ಟೇ. 6th ಕ್ವಶನ್ ಹೇಗೇನು ಅದೇ ಕೊಟ್ಟಿದ್ದಾರೆ ನೋಡಿ. ಬೋರ್ಡ್ 2022 ನೋಡಿ. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್. ಸಪ್ಲಿಮೆಂಟ್ರಿ 2022 ನೋಡಿ. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಏನು ಸ್ಟ್ಯಾಂಡರ್ಡ್ ಫಾರ್ಮ್? ax² + bx + c ಈಸ್ ಈಕ್ವಲ್ಸ್ ಟು 0. ಹೀಗೆ ಬರಿಬೇಕಾ? ಆಮೇಲೆ ಒಟ್ರಾಸಿ ಅರ್ಧಂಬರ್ಧ ಬರೆದಿಟ್ಟು ಬರೋದಲ್ಲ ಗಡಿಬಿಡಿಯಲ್ಲಿ. ಓಕೆ, 7th ಕ್ವಶನ್ ನೋಡಿ. ರೈಟ್ x + 1. 7th ಕ್ವಶನ್ ಇಲ್ಲಿದೆ ನೋಡಿ. ರೈಟ್ x + 1 ಡಿವೈಡೆಡ್ ಬೈ 2. ಏನದು? x + 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು 1/x ಅಂತೆ. ಇದನ್ನು ಯಾವ ಫಾರ್ಮಲ್ಲಿ ಬರಿಬೇಕಂತೆ? ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕಂತೆ. ಯಾವ ಫಾರ್ಮಲ್ಲಿ? ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಲಿಕ್ಕೆ ಹೇಳಿದ್ದಾರೆ. x + 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು 1/x. ಇದನ್ನು ಯಾವ ಫಾರ್ಮಲ್ಲಿ ಬರಲಿಕ್ಕೆ ಹೇಳಿದ್ದು? ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಏನು ಹೇಳಿ? ax² + bx + c ಈಸ್ ಈಕ್ವಲ್ಸ್ ಟು 0 ಅಲ್ವಾ? ಅಂದರೆ ಈಗ ನೋಡಿ, ನಾನು ಮೊದಲೇ ಹೇಳಿದ್ದೆ, ಈ ಥರ ಎಲ್ಲ ಬಂತಾ? ಇದು ಈಕ್ವಲ್ಸ್ ಟು ಅಂತಿದ್ದಾಗ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟಾ? ಇಲ್ಲಿ ಆಲ್ರೆಡಿ ಏನಿದೆ? x + 1 ಇದೆ. ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಈ x + 1ಗೆ ಬ್ರ್ಯಾಕೆಟ್ ಹಾಕಿ. ಓಕೆ, ಅದಕ್ಕೆ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು? ಇದನ್ನು ತಗೊಂಡೋಗಿ ಇಲ್ಲಿ ಮಲ್ಟಿಪ್ಲೈ ಮಾಡುತ್ತಲ್ಲ x ಅಲ್ವಾ?
1 ಇಂಟು 2 ಈ 2 ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಮತ್ತು ಇದು ಮಲ್ಟಿಪ್ಲೈ ಮಾಡಲಿಕ್ಕಿಲ್ಲ, ಯಾಕಂದರೆ ಇದು ಈಕ್ವಲಿಂದ ಆಚೆಗೆ ಈಚೆ ಇರೋದು. ಪ್ಲಸ್ ಮೈನಸ್ ಇದ್ದರೆ ಮಾತ್ರ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಇವೆರಡು ಟರ್ಮ್ನ ಮಧ್ಯೆ ಪ್ಲಸ್ ಇದ್ದರೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ, ಇದರ ಡಿನಾಮಿನೇಟರ್ ಇದರ ನ್ಯೂಮರೇಟರ್ ಜೊತೆ, ಇದರ ಡಿನಾಮಿನೇಟರ್ ಇದರ ನ್ಯೂಮರೇಟರ್ ಜೊತೆ, ಆಮೇಲೆ ಇದರ ಡಿನಾಮಿನೇಟರ್ ಜೊತೆ. ಯಾವಾಗ ಹೇಳಿ, ಇಲ್ಲಿ ಪ್ಲಸ್ ಅಥವಾ ಮೈನಸ್ ಇದ್ದರೆ. ಈಕ್ವಲ್ಸ್ ಅಂತಿದ್ರೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡೋದು ಅಷ್ಟೇ. ಈಗ ನೋಡಿ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. ಒಳಗಡೆ ಬ್ರ್ಯಾಕೆಟ್ ಒಳಗಡೆ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಅಲ್ವಾ, ಪ್ಲಸ್ 1 ಇಂಟು ಎಕ್ಸ್ 1x ಆರ್ ಎಕ್ಸ್ ಅಂತ ತಗೊಳ್ಳಿ. ಈಸ್ ಈಕ್ವಲ್ಸ್ ಟು ಏನಾಯಿತು, 2 ಆಯಿತು. ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ, ಇಲ್ಲ. ಯಾಕಂದರೆ ನಾನು ಏನು ಹೇಳಿದ್ದೆ, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಎಲ್ಲದೂ ಒಟ್ಟಿಗೆ ಇರಬೇಕು. ಬಟ್ ಈ ಪ್ಲಸ್ 2ನ ಈಚೆ ತಗೊಂಡು ಬನ್ನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ಸ್ ಟು 0. ಇದು ನಿಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್ ಆಗುತ್ತೆ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ನಿಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆ, ಈಗ 8th ಕ್ವಶನ್ನ ಮಾಡ್ತಾ ಇದ್ದಾನೆ. 8ನೇ ಕ್ವಶನ್. ಇಫ್ 1 ರೂಟ್ ಆಫ್ ದಿ ಇಕ್ವೇಷನ್ನ, ಇಲ್ಲಿ ನೋಡಿ ಇಕ್ವೇಷನ್ ಕೊಟ್ಟಿದ್ದಾರೆ ಏನಂತ, x+4 ಮತ್ತು x+3 ಅಂತೆ. ಈ ಇಕ್ವೇಷನ್ನ ಒನ್ ರೂಟ್ ಅಂದರೆ ಏನು ಹೇಳಿದ್ದಾರೆ, ಈಸ್ -4 ಅಂತ ಅವರೇ ಕೊಟ್ಟಿದ್ದಾರೆ. -4 ಫೈಂಡ್ ಅನದರ್ ರೂಟ್ಸ್, ಇನ್ನೊಂದು ರೂಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಈ -4 ಎಲ್ಲಿಂದ ಬಂತು, ಇಲ್ಲಿ ನೋಡಿ x+4 ಈಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ಳಿ. +4 ಆಚೆ ನೋಡೋದ್ರೆ ಏನಾಗುತ್ತೆ, -4 ಅಲ್ವಾ, ಅದಕ್ಕೆ ಬಂದಿದ್ದಲ್ವ ಈ -4 ಆನ್ಸರ್ ಇಲ್ಲಿ ಕೊಟ್ಟಿದ್ದು. ಇನ್ನೊಂದು ರೂಟ್ ಏನಾಗುತ್ತೆ ಹೇಳಿ, ಇಲ್ಲೇನಿದೆ x+3 ಈಸ್ ಈಕ್ವಲ್ಸ್ ಟು 0, +3 ಆಚೆ ನೋಡೋದ್ರೆ ಏನಾಗುತ್ತೆ -3 ಅಲ್ವಾ. ಮತ್ತೊಂದು ರೂಟ್ ಇದೆ ಅಷ್ಟೇ. ಅರ್ಥ ಆಯ್ತಾ? ಇದನ್ನು ಕೊಟ್ಟಿದ್ದಾರೆ ಅವರೇ, ಸಿಂಪ್ಲಿಫಿಕೇಶನ್ ಮಾಡಿ -4 ಅಂತ ಕೊಟ್ಟಿದ್ದಾರೆ. ಇದನ್ನು ಈಕ್ವಲ್ಸ್ ಟು 0 ಅಂತ ತಗೊಂಡು +3 ಆಚೆ ನೋಡೋದ್ರೆ -3, ದಟ್ ಈಸ್ ದ ಒನ್ ಮೋರ್ ರೂಟ್ ಅಲ್ವಾ. ಇದು 8th ಕ್ವಶನ್. ಆ್ಯಂಡ್ ಇನ್ನೆಷ್ಟು ಕ್ವಶನ್ ಇದೆ, 1 ಕ್ವಶನ್ ಇದೆ, ಅದನ್ನ ಇಲ್ಲೇ ಮುಗಿಸಿಬಿಡ್ತೇನೆ ಸ್ಟೂಡೆಂಟ್ಸ್. 9th ಕ್ವಶನ್ನ ಆಯಿತಾ. ಲಾಸ್ಟ್ ಕ್ವಶನ್, 1 ಮಾರ್ಕಿಂದ ಲಾಸ್ಟ್ ಕ್ವಶನ್. ಇಲ್ಲಿಗೆ ನಿಮ್ಮದು 2019 ಬೋರ್ಡ್ ಆಗಿದೆ, ಸಪ್ಲಿ ಆಗಿದೆ. 2021 ಇದು ಮಾಡಲಿಲ್ಲ, ಯಾಕಂದರೆ 21ಲ್ಲಿ MCQ ಕ್ವಶನ್ ಇದ್ದಿತ್ತು. 2020 ಮಾಡಿದ್ದೇನೆ, 19 ಮಾಡಿದ್ದೇನೆ, 22 ಮಾಡಿದ್ದೇನೆ, 23 ಮಾಡಿದ್ದೇನೆ. ಓಕೆ, ಈಗ ಇನ್ನು ಮಾಡೆಲ್ ಕ್ವಶನ್ ಪೇಪರ್ ಒಂದು ದಿವಸ ಇದು ಮಾಡ್ತೇನೆ ಪೂರ್ತಿ ಈ ಟೈಮ್. ಇದು ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿದ್ದಾರೆ. ಫೈಂಡ್ ದ, ಇಲ್ಲಿ ನೋಡಿ ಕ್ವಶನ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಫೈಂಡ್ ಮಾಡೋ ಫಾರ್ಮುಲಾ ಏನು ಹೇಳಿ, b² - 4ac ಡೆಲ್ಟಾ ಈಸ್ ಈಕ್ವಲ್ಸ್ ಟು b² - 4ac ಅಲ್ವಾ. ಸೊ ಇದ್ರ ಪ್ರಕಾರ ಏನೆಲ್ಲ ಬೇಕು ನಿಮಗೆ, ಬಿ ಬೇಕು, ಎ ಬೇಕು, ಸಿ ಬೇಕು. ಸಾರಿ ಇದು ಚೋಯ್ತಾ, ಬಿ ಬೇಕು, ಎ ಬೇಕು, ಸಿ ಬೇಕು ಅಲ್ವಾ. ಈಗ ಇದನ್ನು ನಾನು ಈ ಕೊಟ್ಟಿರೋ ಸ್ಟ್ಯಾಂಡರ್ಡ್ ಇಕ್ವೇಷನ್ ಕಂಪೇರ್ ಮಾಡಿ. 2x² - 4x + 3 ಅದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ ನೋಡಿ. ax² + bx + c ಈಸ್ ಈಕ್ವಲ್ಸ್ ಟು 0 ಅದೇ ಫಾರ್ಮಲ್ಲಿ ಇಲ್ವಾ. ಎ ಪ್ಲೇಸಲ್ಲಿ ಏನಿದೆ, ಇಲ್ಲಿ 2 ಇದೆ ಅಲ್ವಾ. ಬಿ ಪ್ಲೇಸಲ್ಲಿ ಏನಿದೆ, -4 ಇದೆ ಅಲ್ವಾ. ಸಿ ಪ್ಲೇಸಲ್ಲಿ ಏನಿದೆ, 3 ಇದೆ. ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ, ಅದನ್ನು ಫಾರ್ಮುಲಕ್ಕೆ ಹಾಕಿ. ಬಿ ಅಂದರೆ ಏನಾಯಿತು, -4 ಅಲ್ಲ, b² - 4ac ಅಲ್ವಾ. ಡೆಲ್ಟಾ ಈಸ್ ಈಕ್ವಲ್ಸ್ ಟು, ಬಿ ಅಂದರೆ ಏನು, -4 ಅದರ ಸ್ಕ್ವೇರ್ -4 ಇಂಟು ಎ ಅಂದರೆ ಏನು, 2 ಇಂಟು 3. ಇಲ್ಲೇ ಕಂಟಿನ್ಯೂ ಮಾಡ್ತೇನೆ, ಇಲ್ಲೇ ಕಂಟಿನ್ಯೂ ಮಾಡ್ತೇನೆ. ನಾನು ಈವಾಗಲೇ ಹೇಳಿದ್ದೆ, ಟು ದ ಪವರ್ ಈವನ್ ನಂಬರ್ ಇದ್ದರೆ ಆನ್ಸರ್ ಪ್ಲಸ್ಸೇ ಆಗುತ್ತೆ. 4² ಅಂದರೆ ಏನು, 4ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, 16 ಆಗುತ್ತೆ. -16 ಅಲ್ಲ, ಯಾಕಂದರೆ ಅದ್ರ ಪವರ್ ಸ್ಕ್ವೇರ್ ಇರೋದು. ಪವರ್ ಸ್ಕ್ವೇರ್ ಅಂದರೆ ಈವನ್ ನಂಬರ್ ಬಂದರೆ ಆನ್ಸರ್ ಪ್ಲಸ್ ಆಗೇ ಇರುತ್ತೆ. ಇಲ್ಲಿ ಫಾರ್ಮುಲಾದು ಮೈನಸ್ ಇದೆ, ಅದನ್ನು ಹಾಕಿ. 4 × 2 8, 8 3 = 24. 16ಅಲ್ಲಿ 24 ಮೈನಸ್ ಮಾಡಿದರೆ ಎಷ್ಟು, -8. ಡೆಲ್ಟಾ ವ್ಯಾಲ್ಯೂ ಏನಾಯಿತು, -8 ಆಯಿತು. ಕ್ವಶನ್ ಏನು ಕೇಳಿದ್ದು ನೋಡಿ, ಫೈನ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್, ದರ್ ಫಾರ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಡೆಲ್ಟಾ ಈಸ್ ಈಕ್ವಲ್ಸ್ ಟು -8 ಅಷ್ಟೇ. -8 ಬಂದರೆ ಅದೇನಾಗುತ್ತೆ, ರೂಟ್ಸ್ ಎಂತಾಗುತ್ತೆ, ನಾನು ಹೇಳಿದ್ದೆ ಈ b² - 4ac ಆನ್ಸರ್ ಒಂದು ವೇಳೆ <0 ಬಂದರೆ ರೂಟ್ಸ್ ಆರ್ ನಾಟ್ ರಿಯಲ್ ಅಂತ ಹೇಳಿದ್ದೆ ಅಲ್ವಾ. ಅದೇ ಅರ್ಥ ಆಯ್ತಾ. ಸೊ ಇಲ್ಲಿಗೆ ನಿಮ್ಮ 1 ಮಾರ್ಕ್ಸ್ ಕ್ವಶನ್ ಆಯಿತು. 1 ಮಾರ್ಕ್ಸಲ್ಲಿ ಹೆಚ್ಚಾಗಿ ಸ್ಟ್ಯಾಂಡರ್ಡ್ ಫಾರ್ಮ್ ಮೇಲೆ ಕೇಳಿದ್ದಾರೆ. 90% ಬಿಟ್ಟರೆ ಇದು ಕೊಡಿದ್ದಾರೆ, ಯಾವುದು ಡಿಸ್ಕ್ರಿಮಿನೆಂಟನ್ನು 1 ಮಾರ್ಕಿಗೆ ಕೇಳ್ತಾರೆ ಈ ಸತಿ ನನ್ನ ಪ್ರಕಾರ. ಯಾಕಂದರೆ 2 ಮಾರ್ಕ್ಸ್ ಇದರಿಂದ ಕೇಳ್ತಾರೆ. ಇದು ಬಿಟ್ಟರೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಇವೆರಡನ್ನೇ ಪಕ್ಕ ಕೇಳ್ತಾರೆ. ಇವೆರಡರಲ್ಲೇ ಕೇಳ್ತಾರೆ 2 ಮಾರ್ಕ್ಸ್. ಇದು 1 ಮಾರ್ಕ್ ಇದು ಡಿಸ್ಕ್ರಿಮಿನೆಂಟ್ ಬಿಟ್ಟರೆ ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಲಿಕ್ಕೆ ಇರುತ್ತೆ, ಅಥವಾ ಡೈರೆಕ್ಟ್ ಸ್ಟ್ಯಾಂಡರ್ಡ್ ಫಾರ್ಮನ್ನು ಬಾರಿನಿ ಅಂತ ಕೇಳ್ತಾರೆ ಅಂತ. ಇದಿಷ್ಟು 1 ಮಾರ್ಕ್ ಕ್ವಾಡ್ರಾಟಿಕ್ ಇಕ್ವೇಷನಿಂದ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ 2 ಮಾರ್ಕ್ಸ್ ಇದು ಮಾಡ್ತೇನೆ, ಅದಾದಮೇಲೆ 3 ಮಾರ್ಕ್ಸ್ ಇದು ಮಾಡ್ತೇನೆ. 2 ಮಾರ್ಕ್ಸಲ್ಲಿ ನಿಮಗೆ ಕೊಡೋದು ಒಂದು ಯೂಸಿಂಗ್ ಫಾರ್ಮುಲಾ. ಈ ಫಾರ್ಮುಲಾ -b + or -√b² - 4ac/2a ಆರ್ ಕಂಪ್ಲೀಟಿಂಗ್ ದ ಸ್ಕ್ವೇರ್. ಇವೆರಡು ಬಿಟ್ಟರೆ ಬೇರೆ ಯಾವುದು ಕೇಳಲಿಲ್ಲ, ಯಾವ ವರ್ಷವೂ ಕೇಳಲಿಲ್ಲ. 100% ಬರುತ್ತೆ ಆಯಿತಾ. 1 ಮಾರ್ಕಲ್ಲಿ ಈ ಫಾರ್ಮುಲಾ ಬಿಟ್ಟರೆ ಈ ಫಾರ್ಮುಲಾ ಬಿಟ್ಟು ಬೇರೆ ಯಾವುದು ಕೇಳೋದಿಲ್ಲ.
ವೆರಿ ಇಂಪಾರ್ಟೆಂಟ್ ಆಯಿತಾ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾನೆ, ಮತ್ತು ಪಾರ್ಟ್ 2 ಅಲ್ಲಿ ಬರ್ತೇನೆ 2 ಮಾರ್ಕ್ಸಿನ ಕ್ವಶನ್ನ ಸಾಲ್ವ್ ಮಾಡೋಣ ಆಯಿತಾ. ಎಲ್ಲರೂ ಆದಷ್ಟು ಓದ್ಕೊಳ್ಳಿ ಸ್ಟೂಡೆಂಟ್, ಜಾಸ್ತಿ ಟೈಮ್ ಇಲ್ಲ, ಈಗಲೇ ಓದ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಓಕೆ, ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭ ದಿನ.